ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಟೊಮೊಟೊ ಬಾತ್ ಮಾಡೋದು ನೋಡೋಣ ಬನ್ನಿ. ಕಾಯಿ ತುರಿ ಒಂದು ಕಾಲು ಉಳ್ಳಷ್ಟಿದೆ, 2 ಚಮಚ ಧನಿಯಾ, 1 ಗಡ್ಡೆ ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ, ಟೊಮೊಟೊ ಒಂದು 3 ಕಟ್ ಮಾಡಿ ಇಟ್ಟಿದ್ದೇನೆ. ಇದೆಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಬೇಕು. 2 ಪಾವು ಅಕ್ಕಿಯನ್ನು ತೊಳೆದಿಟ್ಟಿದ್ದೇನೆ. 2 ಪಾವು ಅಂದರೆ ಅರ್ಧ ಕೆ ಜಿ ಅಕ್ಕಿ ತೊಳೆದಿಟ್ಟಿದ್ದೇನೆ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ ಒಂದು 2 ಪೀಸು, ಲವಂಗ ಒಂದು 4, ಈರುಳ್ಳಿ 1-2, ಟೊಮೊಟೊ ಒಂದು 3, ಕೊತ್ತಂಬರಿ ಸ್ವಲ್ಪ, ಇವಿಷ್ಟು ಒಗ್ಗರಣೆಗೆ, ಇವಿಷ್ಟು ರುಬ್ಬಲಿಕ್ಕೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಎಣ್ಣೆ ಕಾದಿದೆ, ಇದಕ್ಕೆ ಧನಿಯಾ ಬೀಜ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಬ್ಯಾಡಗಿ ಮೆಣಸಿನಕಾಯಿ ಧನಿಯಾ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಕಾಯಿ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ. ಎಲ್ಲ ಉರಿದು ಆಗಿದೆ. ತಣ್ಣಗಾದ ಮೇಲೆ ಮಿಕ್ಸಿ ಜಾಡಿಗೆ ಹಾಕಿ ರುಬ್ಬಿಕೊಂಡು ಬರೋಣ. ರುಬ್ಬಿಕೊಂಡು ಬಂದಿದ್ದೇನೆ ಎಲ್ಲವನ್ನು ಹುರಿದಿರುವುದು. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು 4 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯಿಲಿ ಒಗ್ಗರಣೆ ಹಾಕಿಕೊಳ್ಳೋಣ. ಎಣ್ಣೆ ಕಾಯ್ದಕ್ಕೆ ಪಲಾವ್ ಎಲೆ ಹಾಕಿದ್ದೇನೆ, ಚಕ್ಕೆ, ಲವಂಗ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಟೊಮೊಟೊ ಫ್ರೈ ಆಗಿದೆ, ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಅಕ್ಕಿ ಹಾಕೋಣ. 1-2 ಬೌಲು ನೀರು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಕೂಗಿಸಿದರೆ ಟೊಮೊಟೊ ಬಾತ್ ರೆಡಿಯಾಗುತ್ತದೆ. ಕುಕ್ಕರ್ ತಣ್ಣಗಾಗಿದೆ ನೋಡಿ. ಟೊಮೊಟೊ ಬಾತು ಬ್ಯಾಡಗಿ ಮೆಣಸಿನಕಾಯಿ ರುಬ್ಬಿ ಮಾಡೋದ್ರಿಂದ ಎಷ್ಟು ಕಲರ್ಫುಲ್ ಆಗಿದೆ ಎಂದು ನೀವು ಒಮ್ಮೆ ಮಾಡಿ ನೋಡಿ.